ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೌಡಾಸ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಇವತ್ತು ನಾನು ಹೇರ್ ಸ್ಟೈಲ್ಗೆ ಅಂತ ಹೇಳ್ಬಿಟ್ಟು ಕೆ ಬಿ ಕ್ರಾಸಿಗೆ ಬಂದಿದ್ದೆ. ಮೇಕಪ್ ಆರ್ಟಿಸ್ಟ್ ಬಂದು ಶ್ವೇತಾ ಅವರು. ಇವರು ಬ್ಯಾಂಗ್ಳೂರಿಂದ ಬಂದಿರೋದು. ಇವರು ಟೀಚರ್ ಕಮ್ ಮೇಕಪ್ ಆರ್ಟಿಸ್ಟು. ನಾವಿವತ್ತು ಕೆ ಬಿ ಕ್ರಾಸಿಗೆ ಮೇಕಪ್ಪಿಗೆ ಅಂತ ಬಂದಿದ್ವಿ ಆಯಿತಾ. ಇವರು ಏನು ಮಾಡಿಬಿಟ್ಟಿದ್ದಾರೆ, ಅಮ್ಮನ ಮನೆಯಲ್ಲಿ ಕ್ರಿಂಪನ್ನು ಬಿಟ್ಬಿಟ್ಟಿದ್ದಾರೆ, ಮರ್ತುಬಿಟ್ಟಿದ್ದಾರೆ. ಅವರು ಬ್ಯಾಗಲ್ಲಿ ಹಾಕ್ಕೊಂಡಿರೋದು. ಹಾಗಾಗಿ ಕ್ರಿಂಪರ್ ಇರಲಿಲ್ಲ. ಇವ್ರದ್ದು ಬ್ರೈಡ್ ದೇರ್ ಬೇರೆ ಸಿಲ್ಕಿ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಕ್ರಿಂಪ್ ಮಾಡ್ಕೊಳ್ಳೇಬೇಕು. ಕ್ರಿಂಪ್ ಮಾಡೋದ್ರಿಂದ ಕೂದಲು ವ್ಯಾಲ್ಯೂಮೈಸ್ ಆಗುತ್ತೆ. ಹೇರ್ ಸ್ಟೈಲು ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಕೂರುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಕ್ರಿಂಪಿಂಗ್ ಮಾಡಲೇಬೇಕು, ಅದರ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಕ್ರಿಂಪರ್ ಬೇರೆ ಇಲ್ಲ, ತರಿಸೋಣ ಅಂತ ಅಂದರೆ ಅದು ಇವಾಗ ಹೇಳಿದ್ರೆ ಅದು ಬರೋದು ತುಂಬ ಲೇಟ್ ಆಗುತ್ತೆ. ಅವ್ರು ಬ್ಯಾಂಗ್ಳೂರಿಂದ ನಾನು ಕುಣಿಗಲ್ಲಿಂದ ನಾನು ತರಿಸ್ಬೇಕು ಅಂದ್ರೂ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗ್ತಿತ್ತೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ನಿಯರ್ ಬೈ ಎಲ್ಲಾದ್ರೂ ಸಲೂನ್ ಇದೆಯಾ, ಪಾರ್ಲರ್ ಇದೆಯಾ ಎಲ್ಲ ಸರ್ಚ್ ಮಾಡಿ ಗೂಗಲಲ್ಲಿ ಹಂಗೋ ಹಿಂಗೋ ಅದೆಲ್ಲೂ ಗೂಗಲಲ್ಲಿ ಅಷ್ಟು ಸಿಕ್ಕಲಿಲ್ಲ. ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇಬ್ಬರು ಹುಡುಗಿನ ಕಳಿಸಿ ಒಂದು ಯಾವುದೋ ಪಾರ್ಲರ್ ಇನ್ನೇನು ಕ್ಲೋಸ್ ಮಾಡ್ತಾಯಿತ್ತಂತೆ. ಆವಾಗ ಅವರು ಹೋಗಿ ಸದ್ಯ ಅವರು ಪಾರ್ಲರಲ್ಲಿ ಇಂಥ ಕ್ರಿಂಪರ್ನ ಇಟ್ಕೊಂಡಿದ್ದಾರೆ ಸಣ್ಣದು. ಸದ್ಯ ಆಪತ್ತಿಗಾಗಿದ್ದೆ ಪುಣ್ಯ, ಆದರೆ ಆಪತ್ತಿಗಾದವನೇ ಬಾಂಧವ ಅನ್ನೋ ಹಂಗೆ ಚಿಕ್ಕದು ಎಂಥದ್ದು ಒಟ್ಟಿನಲ್ಲಿ ಐಕಾನಿಕ್ಕು. ಇದು ಮೀಶೋದಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ ಚಿಕ್ಕದು. ಬಟ್ ಇದಕ್ಕೆ ನಾವು ಅರ್ಧ ಗಂಟೆಗೆ 200 ರೂಪೀಸ್ ರೆಂಟ್ನ ಪೇ ಮಾಡಿದ್ವಿ. ಮರ್ತೋಗಿದ್ದು ನಮ್ಮದೇ ತಪ್ಪಲ್ವ. ಹಂಗಾಗಿ ತುಂಬ ಅಂದರೆ ತುಂಬ ಕೈ ಸುಡ್ತಾಯಿತ್ತು. ಕ್ರಿಂಪೇನೋ ಆಗ್ತಾಯಿತ್ತು, ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಪ್ರೊಫೆಷ್ನಲ್ ಯೂಸಿಗೆಲ್ಲ ಇದು ಆಗಲ್ಲ. ಮತ್ತು ಕೈಯೆಲ್ಲ ಸುಡುತ್ತೆ. ಒಂದು ಸತಿ ಕೈ ಸುಟ್ಕೊಂಡೇನೋ ಹಿಂದೆನೇ ಬ್ರೈಡ್ ಇದ್ದರೆ ಅಷ್ಟೇ, ಮುಗೀತು ಕೈ. ನಗು ಬರ್ತಾಯಿದೆ ಇವತ್ತು. ಆದರೂ ಸಮಯಕ್ಕೆ ಆಯ್ತಲ್ಲ. ನೆಕ್ಸ್ಟು ಬೆಳಿಗ್ಗೆಗೆ ಅವರು ಹಸ್ಬೆಂಡಿಗೆ ಹೇಳಿ ಬೆಂಗಳೂರಿಂದ ಇವ್ರ ಬ್ರೈಡ್ ಫ್ರೆಂಡ್ಸ್ ಬರೋರಿದ್ದರು, ಅವ್ರ ಹತ್ರ ಕೊಟ್ಟು ಅವರು ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದರು. ಮಾರ್ನಿಂಗಿಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನೈಟಿಗೆ ಈ ಥರ ರಿಸ್ಕ್ ಆಯಿತು. ಕೆಲವೊಂದು ಸತಿ ಏನಾದ್ರು ಮರ್ತೋದಾಗ, ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮರ್ತೋದಾಗ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿರುತ್ತೆ. ನೋಡಿದ್ರಲ್ಲ ಯಾವ್ಯಾವ ಥರ ಕಷ್ಟ ಇರುತ್ತೆ, ಏನೇನಿರುತ್ತೆ. ಇನ್ನೂ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ ಇನ್ನೂ ಏನೇನಾಗುತ್ತೆ, ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಹೋಗಿದ್ದ ಕಡೆ ಏನೇನಿರುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಇಲ್ಲಿ ಕ್ಲೈಂಟ್ ಹೆಂಗೆ ಕೇಳ್ತಾರೆ ಅವ್ರ ಪ್ರಕಾರ ನಾವು ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಮಾಡಬೇಕು. ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡೋದಕ್ಕಾಗಲ್ಲ. ನಾವು ಸಜೆಸ್ಟ್ ಮಾಡ್ಬೋದು ಈ ಥರ ಮಾಡಿಸ್ಕೊಳ್ಳಿ ಅಂತ. ಬಟ್ ಅವರು ಸುಮಾರು ಕಡೆ ಕೆಲವೊಂದು ಕಡೆ ನೋಡಿರ್ತಾರೆ ಇದೇ ಥರ ಬೇಕು ಅಂತ. ಅವರು ಕೂಡ ನಮಗೆ ಆರ್ಡರ್ನ ಮಾಡ್ತಾರೆ, ಆ ಥರ ಮಾಡಬೇಕು. ಕಮೆಂಟ್ಸ್ ಬರ್ತಾ ಇದೆ ಹಂಗೆ ಹಿಂಗೆ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ ಆಗಿ ನಾನು ತೊಗೊತಾ ಇದ್ದೀನಿ. ಅದನ್ನು ನಾಟ್ ಬ್ಯಾಡ್. ಅದು ನನಗೀಗ ಹೇಳಬೇಕು ಅನ್ನಿಸ್ತು, ಹಂಗಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇರ್ ಸ್ಟೈಲ್ ಈ ರೀತಿಯಾಗಿ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ನಾನು ಇವರಿಗೆ ಪ್ರಿಫರ್ ಮಾಡಿದೆ. ಅವರು ಓಕೆ ಮಾಡಿ ಅಂತ ಅಂದರು, ಮಾಡಿಸ್ಕೊಂಡಿದ್ದಾರೆ. ಕೆಲವೊಬ್ರು ನಾವು ಹೇಳಿದ್ರು ಇಲ್ಲ ನಮ್ಗೆ ಅವ್ರು ಯಾವ ಥರ ಮೈಂಡ್ಸೆಟ್ ಇರುತ್ತೋ ಅದೇ ಥರನೇ ಕೇಳ್ತಾರೆ. ನಾವು ಅದೇ ಥರನೇ ಅವ್ರ ಮೇಲೆ ವರ್ಕ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವಾಗ ಈ ಹೇರ್ ಸ್ಟೈಲ್ ಹೇಗಿದೆ, ಚೆನ್ನಾಗಿದೆಯಾ, ಹೆಂಗೆ ಏನು ಅಂತ ಅಂದ್ಬಿಟ್ಟು ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ಇವರು ಬ್ರೈಡ್ನ ತಂಗಿ, ಇವರಿಗೆ ಲೈನ್ಸ್ ಮಾಡಿ ಬಫ್ ಮಾಡಿ ಅವರ ಔಟ್ಫಿಟ್ಗೆ ಈ ಥರ ಮಾಡ್ತೀವಿ ಅಂತ ಹೇಳಿದ್ವಿ. ಓಕೆ ಅಂತ ಹೇಳಿದ್ರು. ಅವರು ಕೂಡ ಮಾಡಿಸ್ಕೊಂಡ್ರು, ಅವರು ಕೂಡ ಹ್ಯಾಪಿಯಾಗಿದ್ದಾರೆ. ವರ್ಕ್ ಎಲ್ಲ ಮುಗೀತು. ಅಲ್ಲೇ ಊಟ ಎಲ್ಲ ಮಾಡಿ ಅಲ್ಲೇ ಸ್ಟೇ ಆಗಿದ್ವಿ. ಮಾರ್ನಿಂಗ್ ಮತ್ತು ಮುಹೂರ್ತ ಮೇಕವರ್ ಎಲ್ಲ ಇದೆ ಅಲ್ವಾ, ಹೇರ್ ಸ್ಟೈಲ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಇವಾಗ ಮಲ್ಕೊಂಡು ಮಾರ್ನಿಂಗ್ ಎದ್ದು ಇವಾಗ ಬ್ರೈಡ್ ಕೂಡ ರೆಡಿಯಾಗಿದ್ದಾರೆ. ಅವರಿಗೆ ಇವಾಗ ವರ್ಕ್ನ ಶುರು ಮಾಡ್ಕೊತಿದ್ದೀವಿ. ಅವ್ರು ಮೇಕಪ್ ಮಾಡ್ತಿದ್ದಾರೆ, ನಾನು ಹೇರ್ ಸ್ಟೈಲ್ನ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇವ್ರು ಬಂದು ನನ್ನ ಸಬ್ಸ್ಕ್ರೈಬರು. ಇವರು ಮಾರ್ನಿಂಗು ರೆಡಿ ಮಾಡಿಸ್ಕೊಂಡ್ರು. ನೈಟೇ ನೋಡಿದ ತಕ್ಷಣ ನಾನು ಇವ್ರ ಪ್ರೊಫೈಲೇ ನಿಮಗೆ ಕಳಿಸಿದ್ದು ಬುಕ್ ಮಾಡೋದಕ್ಕೆ ಅಂತ ಎಲ್ಲ ಹೇಳ್ತಾಯಿದ್ರು ಇವರು. ಬಟ್ ಶ್ವೇತಾ ಅವರು ಬ್ರೈಡಿಗೆ ರಿಲೇಷನ್ ಮತ್ತು ಗೊತ್ತಿರೋರು ಆಗಬೇಕಂತೆ. ಹಂಗಾಗಿ ಅವರು ಶ್ವೇತಾ ಅವ್ರನ್ನ ಬುಕ್ ಮಾಡ್ಕೊಂಡಿದ್ರು. ಹೆಂಗೋ ಅವರು ಬುಕ್ ಮಾಡ್ಕೊಂಡಿದ್ದಕ್ಕೂ ಮತ್ತು ಅವರು ನನ್ನ ಕಳಿಸಿದ್ದಕ್ಕೂ ಅವ್ರಿಗೆ ಖುಷಿ ಆಯಿತು. ಹಿಂಗೋ ನಾವು ಬಂದಿದ್ದಕ್ಕೆ. ಮುಹೂರ್ತ ಹೇರ್ ಸ್ಟೈಲ್ ಈ ರೀತಿಯಾಗಿ ಮಾಡಿದೆ. ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಸ್ಪೆಷಲ್ ಡೇಗೆ ಮೇಕವರ್ ಏನಾದರೂ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟು ಇವಾಗ ಬ್ರೈಡ್ ತಂಗಿ ಮತ್ತು ಇವರು ನನ್ನ ಸಬ್ಸ್ಕ್ರೈಬರ್ ಅಕ್ಕಂಗೆ, ಇವರಿಗೆ ಇಷ್ಟು ಜನಕ್ಕೆ ರೆಡಿ ಎಲ್ಲ ಮಾಡಿ ಇವಾಗ ನಾವು ತಿಂಡಿ ಎಲ್ಲ ತಿನ್ಕೊಂಡು ಓಡ್ತೀವಿ. ಇದು ಬ್ರೈಡ್ ತಂಗಿ ಈ ಥರನೇ ಕೇಳ್ತಾಯಿದ್ರು ಹೇರ್ ಸ್ಟೈಲ್ಸ್ನ. ಮೇಕಪ್ ಅವ್ರು ಮಾಡಿದ್ರು, ರೆಡಿ ಎಲ್ಲ ಮಾಡಿ ಇವಾಗ ನಾವು ತಿಂಡಿ ಇಲ್ಲೇ ಮಾಡ್ಕೊಂಡ್ವಿ. ಇಡ್ಲಿ ಚಟ್ನಿ ತಿನ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಬೇಗನೆ ಮುಗೀತು. ಮತ್ತು ಇನ್ನೂ ಏನಕ್ಕೆಲ್ಲ ಸುಮ್ಮನೆ ನಿಂತಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಹಿಂಗೆ ಸುಮ್ಮನೆ ಕೂತಿದ್ದಾರೆ ಅಂತ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನೋಡಿದ್ರೆ ಮುಹೂರ್ತ ಇದ್ದಿದ್ದು 10:10 ಹಂಗಾಗಿ ಮುಂಚೆನೇ ಎಲ್ಲ ನಿಲ್ಲಿಸಿ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟಿದ್ರು. 10:10 ಅಂತ ವೆಯ್ಟ್ ಮಾಡ್ತಾಯಿದ್ರು.
ಕೆಲವೊಂದು ಡೈಲಿ ಎಸೆನ್ಷಿಯಲ್ಸ್ನ ಶಾಪಿಂಗ್ ಮಾಡಬೇಕಾಯ್ತು. ಅಪೋಲೋಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಏನೋ ಚಾಕಿ ಯಾರು ಕೊಟ್ಟರು ಕಾಸು ನನಗೆ? ಹಾಂ, ಚಾಕಿನೂ ಇಲ್ಲ ಏನೂ ಇಲ್ಲ, ಕೊಡಿಲ್ ಬೇಗ. ಏನು ಚಾಕಿ ಹೊಳ್ತಾ ಇದೆಯಾ? ಹೊಳ್ಬೇಡ ಬಿಡು ಮಗನೇ. ಅಯ್ಯೋ ಚಾಕಿ ತಂದಿಲ್ಲ ಅಂತ ಹೇಳ್ತದಿಲ್ಲ ನನ್ನ ಮಗ. ಅಯ್ಯೋ ಹೊಳ್ಬೇಡ ಮಗನೇ, ತಂದಿದ್ದೀನಿ ಬಾರೆ ಬಾರೆ, ನೀನು ಕೊತ್ತರ್ದಲ್ಲ ಹೆಚ್ಚಿನ ಮಗನೇ. ಬಾರು ಹೊಳ್ಬಿಡು, ಕೊಡ್ತೀನಿ ಬಾರಿ, ತಂದಿದ್ದೀನಿ ಕಣವಾ. ಅಲ್ಲ ಆಚೆ ಅದು, ಬಾ ಬಾ ಇಲ್ಲಿ ಬಾ ಬಾ, ಓದೋಳು ಬಾ ಓದೋಳಿ. ಚಾಕಿ ತಂದಿಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ ಬರೀ ಕೊಡ್ತೀನಿ ಚಾಕಿ. ನಾನು ಮಗಿಗೆ ಚಾಕಿ ತರೋಲ್ಲ ಬರ್ತೀನಿ ಮಗನೇ. ಪಾಪ ನನ್ನ ಮಗ ನಾನು ಬಿಟ್ಟಿರ್ತದೆ. ಮುತ್ತು ಕೊಟ್ಬಿಡು ಅಮ್ಮಂಗೆ, ಒಂದು ಮುತ್ತು ಕೊಟ್ಬಿಡು, ಒಂದು ಅಮ್ಮಂಗೆ ಕೊಡ್ತೀನಿ ಚಾಕಿ. ಕೊಡುವ, ಊದು ಕುಡಿಸ್ತದಲ್ಲೇ. ಒಂದು ಮುತ್ತು ಕೊಟ್ಬಿಡು, ಚಾಕಿ ಕೊಡ್ತೀನಿ. ಮುತ್ತು ಕೊಟ್ಬಿಡು ಅಕ್ಕಿ, ಅಮ್ಮಂಗೆ ಮುತ್ತು ಕೊಟ್ಟೆ ನಿಂಗೆ ಚಾಕಿ. ಅಪ್ಪ ಅಪ್ಪ ಡ್ಯಾನ್ಸು ತೋರ್ಸು. ಏನು ತತ್ತು ಅಮ್ಮ ನಿಂಗೆ? ಏನು ತತ್ತು ಅಮ್ಮ? ಡ್ಯಾನ್ಸ್ ಬರ್ತದ ಈಗ? ಅಳ್ತಿದ್ದೆ ಅವಾಗಲೇ? ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಆಡ್ತಾವನೆ ಕೊಟ್ಟಿದ ತಕ್ಷಣ, ಆವಾಗಲೇ ಅಳ್ತಾ ಇದ್ದ. ಈಗ ಡ್ಯಾನ್ಸ್ ಬರ್ತದೆ. ಮಮ್ಮಗೊಂದು ಅವನಿಗೊಂದು ಡ್ಯಾನ್ಸ್ ಆಡು. ಡ್ಯಾನ್ಸ್ ಆಡ್ತಿ ನೋಡಿ. ಎಲ್ಲ ಕೆಲಸ ಮಾಡ್ತಾ ಇದ್ರೆ ಇವ್ನು ಇವಾಗ ಎದ್ದು ಬಂದವನೆ ಮನೆ ಮಗ. ಇವಾಗ ನೋಡ್ತಾವನೆ ನೋಡಿ ಏನು ಮಾಡೋರೆ ಅಂತ ನೋಡ್ತಾವನೆ. ಏನು ಮಾಡಲ್ಲ ಇವನು, ಸುಮ್ಮನೆ ಕುತ್ಕೊತಾನೆ ಮಲ್ಕೊತಾನೆ ಅಷ್ಟೇ, ಏನು ಮಾಡಲ್ಲ. ನನ್ನ ಮಗನ ಒಬ್ಬನ ನೋಡ್ಕೊತಾನೆ ಅಷ್ಟೇ, ಬಿಟ್ರೆ ಇನ್ನೇನು ಕೆಲಸನೂ ಮಾಡಲ್ಲ. ಇವನು ಅಂತೂ ಏನಕ್ಕೂ ಬೇಡ ಬೇಡ ನೋಡ್ಕೊಳ್ಳಿ. ಏನು ಕೆಲಸನೂ ಮಾಡಲ್ಲ ನೋಡಿ. ನಾನು ಇರೋದಕ್ಕೆ ವಡ್ಡಿ ಅಂತೆ. ಪಾಪ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾ? ಕೆಲಸ ಮಾಡಿ ಮಾಡಿ ನೋಡಿ ನಾನು ಆ ಥರ ಎಷ್ಟಾಗಿ. ಮುಚ್ಚಪ್ಪ ಪಾತ್ರೆಯಲ್ಲಿ ಆಚೆ ನೀನು ತೆಗ್ದೆ. ಅಡುಗೆ ಮನೆ ಎಲ್ಲ ತೆಗ್ದು ಎಲ್ಲ ಇವಾಗ ಪೇಂಟ್ ಮಾಡಿಸೋದಕ್ಕೆಲ್ಲ ರೆಡಿ ಮಾಡಿಸಿದ್ದೀವಿ. ಪೇಂಟ್ ಮಾಡ್ತಾರೆ ಈಗ ನಾವು ಅಪ್ಪನೇ ಎಲ್ಲ A to Z ಮಾಡ್ತೀನಿ ಅಂತ ಅಪ್ಪನೇ ಪಣ ತಕ್ಕೊಂಡು ಕೂತಾರೆ. ನಮ್ಮ ಜಾನು ಆಚೆ ಬಗ್ಲುತ್ತಾ ಇದ್ದಾಳೆ. ಇವಂದಂತೂ ನಮ್ಮ ಅಪ್ಪದು ಊಟ ಮಾಡಾಯ್ತು, ಊಟ ತಿನ್ಸ್ಕೊಟ್ರು ಇನ್ನೂ ಫೋನ್ ಬಿಟ್ಟಿಲ್ಲ. ಸಾಕು ಬಿಡ, ಹಾಂ ಆಫ್ ಮಾಡು. ಫೋನ್ ಎಸ್ಕೊತಾನೆ ಈಗ. ಬಿಫೋರ್ ಹಿಂಗಿದೆ, ಆಫ್ಟರ್ ಐ ವಿಲ್ ಶೋ ಆಫ್ಟರ್ ಫುಲ್ ಕ್ಲೀನ್ ಅಪ್. ಓಪ್ಪ ಊರ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೇಂಟಿಂಗ್ ಮಾಡಿಸ್ತಾ ಇರೋದು. ನಮ್ಮ ಮನೆ ಕಟ್ಸಿ ಆಲೆ 10-11 ವರ್ಷ ಆಗೈತೆ. ಅಂದರೆ ಒಂದು ಸರಿ ಸಿಂಪಲಾಗಿ ಪೇಂಟ್ ಮಾಡ್ಕೊಂಡಿದ್ರು ಅಷ್ಟೇ, ನೀಟಾಗೆಲ್ಲ ಪೇಂಟ್ ಎಲ್ಲ ಮಾಡಿಲ್ಲ. ಇವಾಗ ಈಚೆ ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಮುಂದೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿ ಇವಾಗ ಈ ಕಂಬಿಗಳೆಲ್ಲ ಪೇಂಟ್ ಮಾಡಿರಲಿಲ್ಲ. ಹಂಗಾಗಿ ಅದನ್ನು ಉಪ್ಕಾಗದೆ ತೊಗೊಂಡು ನೀಟಾಗೆಲ್ಲ ಉಜ್ಜಿ, ನನ್ನ ತಮ್ಮ ಈ ಕಡೆ ಕಿಟಕೆ, ನಾನು ಮುಂದೆಗಡೆ ಕಿಟಕೆ ಹಂಚ್ಕೊಂಡಿದ್ವಿ. ಅವನು ಅಲ್ಲಿ ಮಾಡ್ತಾಯಿದ್ದೆ, ನಾನು ಅಲ್ಲಿ ಮಾಡ್ತಾಯಿದ್ದೆ. ಅಪ್ಪ ಇದು ಬಿರ್ಲಾ ಪಟ್ಟಿ ಎಲ್ಲ ಮಾಡಿರಲಿಲ್ಲ, ಹಂಗೇ ಪೇಂಟ್ ಹೊಡೆದಿದ್ವಿ ಸಿಂಪಲ್ಲಾಗಿ ಅರ್ಜೆಂಟಿಗೆ ಆವಾಗ. ಹಂಗಾಗಿ ಇವಾಗೆಲ್ಲನೂ ನೀಟಾಗೆ ಮಾಡಿಕೊಂಡು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀವಿ. ಮನೆಯದು ಹಬ್ಬಕ್ಕೂ ನೀಟಾಗಿ ರೆಡಿ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಫಸ್ಟ್ ದಿನ ಫುಲ್ ಉತ್ಸಾಹದಲ್ಲಿ ನೀಟಾಗಿ ಉಜ್ಜಿ ಕೈಯೆಲ್ಲ ಹೆಂಗೆ ನೋವು ಬಂದಿತ್ತು ಅಂದರೆ ಗೊತ್ತಾಗಲಿಲ್ಲ ಮಾಡ್ಬೇಕಾದ್ರೆ ಕೆಲಸ. ಆಮೇಲೆ ಫುಲ್ ನೈಟ್ಗೆಲ್ಲ ಫುಲ್ಲೆಲ್ಲ ಕೈಯೆಲ್ಲ ನೋವು ಬಂದ್ಬಿಟ್ಟಿತ್ತು. ಮತ್ತು ಡಸ್ಟಲ್ಲೆಲ್ಲ ಇದು ಮಾಡಿ ಸ್ವಲ್ಪ ಗಂಟ್ಲು ಕಟ್ಕೊಂಡಂಗೆ ಕಟ್ತಾ ಅದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ನಾವು ಅಪ್ಪಂಗೆ ಹೇಳಿದ್ವಿ ಬೇರೆಯವರಿಗೆ ಕಸಿ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಆದರೆ ಅಪ್ಪ ಎಲ್ಲರೂ ಇದ್ದೀವಿ, ಕೆಲಸ ಗೊತ್ತಿದೆ, ಸುಮ್ಮನೆ ಅಮೌಂಟ್ ಯಾಕೆ ವೇಸ್ಟ್ ಮಾಡೋದು ಅಂತ ನಮ್ಮ ಅಪ್ಪನ ಮೈಂಡಲ್ಲಿರೋದು. ಹಂಗಾಗಿ ನಾವು ಅಪ್ಪನೇ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಇವಾಗ ಎಲ್ಲ ಕಿಟಕಿ ಎಲ್ಲ ಉಜ್ಜಿ ನೀಟಾಗೆಲ್ಲ ಒರೆಸಿ ಡಸ್ಟ್ ಎಲ್ಲ ತೆಗೆದು ಇವಾಗ ಪೇಂಟ್ನ ಮಾಡ್ತಾಯಿದ್ದೀವಿ. ನಾನು ನನ್ನ ತಮ್ಮ ಎಲ್ಲ ಕಿಟಕಿಗಳಿಗೆ ಮಾಡ್ತಾಯಿದ್ವಿ. ಅಪ್ಪ ಫುಲ್ ಮನೆಗೆಲ್ಲ ಅಪ್ಪನೇ ಮಾಡ್ತಿರೋದು. ಸಾಂಗಲ್ಲಿ ಹಾಕ್ಕೊಂಡು ಪೇಂಟ್ ಮಾಡ್ತಾಯಿದ್ವಿ. ಹಂಗೆ ಹಾಡು ಹೇಳ್ಕೊಂಡು ನನ್ನ ಪಾಡಿಗೆ ನಾನು ಪೇಂಟ್ ಹೊಡಿತಾಯಿದ್ದೆ. ಆವಾಗ ಹಸ್ಬೆಂಡು ಶೂಟ್ ಮಾಡಿದರು ವೀಡಿಯೋನ. ಮೇಕಪ್ಪು ನಂದೇನಾದ್ರು ವರ್ಕ್ ಇದ್ದಿದ್ರೆ ನಾನು ಇಷ್ಟು ಹೆಲ್ಪ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮೇಕಪ್ ಎಲ್ಲ ಏನೂ ಇರಲಿಲ್ಲ. ಹಂಗಾಗಿ 1-2-3 ಡೇಸು ನಾವು ಇದೇ ಕೆಲಸ ಮಾಡ್ಕೊಂಡು ಒಂದಿನ ಹಾಲು ಮುಗಿಸ್ಕೊಂಡ್ರು ಅಪ್ಪ, ಒಂದಿನ ಅಡುಗೆ ಮನೆ, ಈ ಥರ ಎಲ್ಲ ಒಂದೊಂದನ್ನೇ ಮುಗಿಸ್ಕೊಂಡು ಕೆಲಸ ಮಾಡ್ಕೊಂಡ್ವಿ.
ಆದರೂ ಗೈಸ್ ಅವ್ರವ್ರ ವರ್ಕು ಅವ್ರವ್ರಿಗೇ ರಿಸ್ಕ್ ಇರುತ್ತೆ. ಪೇಂಟಿಂಗ್ ಕೆಲಸ ನಾವು ಅಂದ್ಕೊಂಡಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಅದಕ್ಕೇ ಅವರು ಅಷ್ಟೊಂದು ಅಮೌಂಟ್ನ ತಗೊಳ್ಳೋದು ಅಂತ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಪೇಂಟಿಂಗ್ ಮಾಡಬೇಕಂದ್ರೆ ಕಣ್ಣೆಲ್ಲ ಉರಿತಿರುತ್ತೆ, ಮೂಗೆಲ್ಲ ಸ್ಮೆಲ್ಲಿಗೆ ಉರಿತಾ ಇರುತ್ತೆ. ಮತ್ತು ತುಂಬಾ ತುಂಬ ಕಿಟಕಿ ಮತ್ತು ಬಾಗಿಲು ಇದೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಟೈಮ್ ಕೊಟ್ಟು ಮಾಡಬೇಕು. ನಾವು ಹೆಂಗೆ ಮೇಕಪ್ ಮಾಡಬೇಕು ಅದೇ ಥರನೇ ತುಂಬ ಟೈಮ್ ಕೊಡಬೇಕು, ತುಂಬಾ ಟೈಮ್ ಹಿಡಿಯುತ್ತೆ. ಹಂಗಾಗಿ ಅವ್ರು ಅಷ್ಟನ್ನ ಪೇನ ಕೇಳ್ತಾರೆ ಅಂತ ನನಗೆ ಅನ್ನಿಸ್ತು. ನನಗನ್ಸಿದ ಪ್ರಕಾರ ಎವ್ರಿ ವರ್ಕಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಎಂಥ ಚಿಕ್ಕ ಕೆಲಸ ಆದ್ರೂ ಕೂಡ ಅವ್ರಿಗೆ ಅದು ಕಷ್ಟನೇ ಇರುತ್ತೆ. ನಾವು ಬರೀ ನಮ್ಮ ಮನೆಗೆ ಮಾಡ್ಕೊಳ್ಳೋದಕ್ಕೇ ಇಷ್ಟು ಪ್ರಾಬ್ಲಮ್ಸು ಮತ್ತು ಈ ಥರ ಎಲ್ಲ ಇರುತ್ತೆ ಅಂತ ಎಲ್ಲ ಫೇಸ್ ಮಾಡಿದ್ದೀವಿ. ಪೇಂಟರ್ಸು ಪ್ರತಿಯೊಂದು ಮನೆಗೂ ನೀಟಾಗಿ ಪೇಂಟ್ ಮಾಡಿ ಆ ಮನೇನ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಂಗೆ ಮಾಡ್ತಾರಲ್ವ, ಅವರಿಗೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ದುಡ್ಡು ಉಳ್ಸೋಕ್ಕೆ ಮಾಡಿದ್ದೀರಾ ಅಂತ ನೀವು ಅಂತ ಅಂದ್ಕೊಳ್ಬೋದು. ಬಟ್ ಅಪ್ಪಂಗೆ ಏನಂತಂದರೆ ಕೆಲಸ ಎಲ್ಲ ಗೊತ್ತಿದೆಯಲ್ಲ, ಸುಮ್ಮನೆ ಎಂತಕ್ಕೆ ದುಡ್ಡಿಗೂ ಬೆಲೆ ಇದೆ ಅಲ್ವಾ, ಹಾಗೆ ಅದನ್ನು ಉಳಿಸಿದ್ರೆ ಅದು ಎಲ್ಲೋ ಒಂದು ಕಡೆ ಆಗುತ್ತೆ ಅನ್ನೋದು ನಾವು ಅಪ್ಪನ ಇಂಟೆನ್ಷನು. ಹಂಗಾಗಿ ಅಷ್ಟೇ ಮನೆಯವರೆಲ್ಲನೂ ಕೂಡ ಕಷ್ಟಪಡ್ತಾ ಇರೋದು. ಮತ್ತು ಇನ್ನೊಂದು ನಾವೇನೇ ಮಾಡಿದ್ವಿ ನಾನು ಒಂದು ಮನಸ್ಸು ತೃಪ್ತಿ ಇರುತ್ತೆ ಮತ್ತು ಖುಷಿ ಕೂಡ ಇರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರ್ಬೇಕಾದ್ರೆ. ಹಂಗಾಗಿ ಈ ಇಂಟೆನ್ಷನಲ್ಲಿ ನಾವು ಮಾಡ್ತಾ ಇರೋದು ಅಷ್ಟೇ. ಇದನ್ನು ಹಾಕೋಲ್ಲ ಹಾಗೆ ನಾವು ಮಾತಾಡಿರೋದು ಹಾಕ್ತೀಯಾ? ಅಂಥವೆಲ್ಲ ಹಾಕಲ್ಲ ನೀನು. 2 ತಿಂಗಳು ಮಾತಾಡಿರಲ್ಲ ಅಂಥವ್ ಹಾಕ್ತೀವಿ. ಹಾಕು. 20 ದಿನ ಆಯ್ತು ಸ್ನಾನ ಮಾಡಿ ಅಂತ ಹೇಳ್ತಾರೆ. ನೋಡಿ ಗೈಸ್, ಬಟ್ಟೆ ಗಲೀಜಾಗವ ಅಂತ ಹೇಳು. ನೋಡ್ತೀನಿ ಇಲ್ಲಾಗಿ ನೋಡ್ತೀನಿ ನಾನು. ಗೈಸ್ ನೋಡಿ, ಬಟ್ಟೆ ನೋಡ್ಬಿಡಿ, 20 ದಿನ ಸ್ನಾನ ಮಾಡಿ ಕೊಳಮಾರಿ ಇದ್ದಂಗೆ ಅವಳೆ ನೋಡಿ. ಏನಾರ ನೀವೇ ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತದ ಕಣೆ ಕ್ಯಾಮ್ರಾದಲ್ಲಿ. ಕ್ಯಾಮ್ರಾ ಫ್ರೆಂಡ್ಲಿ ಅಪ್ಪ ಪೇಂಟಿಂಗ್ ಮಾಡೋಣ. ಹೊಸ ಮನೆ ಕಣ ಕಾಣ್ತದ ಕಣಲ್ಲಿ. 10 ವರ್ಷ ಅಲ್ಲ, 11 ವರ್ಷ ಆದ್ಮೇಲೆ ಈ ಮನೆಗೆ ಹೊಸ ಮನೆ ಲುಕ್ ಕೊಡ್ತಾ ಗೇಟ್ಗೂ ಮಿಕ್ಕಿದ್ರೆ ಹೊಡೆದ್ರೆ ಸಗದ ಕಾಣ್ತದ ಕಣೆ. ಮತ್ತು ಮಳೆಯ ಸುರಿಸುವೆ. ಏನ್ ಚೆನ್ನಾಗಿ ಮಾಡ್ತೀವಿ. ಅದು ಮೇಕಪ್ ಬೆಳ್ದಂಗಲ್ಲ ಕಣೆ ಪೇಂಟಿಂಗು. ಹೇಳ ನೀನು. ಗಾಯ್ಸ್ ನೋ ಗಾಯ್ಸ್, ಹೆಂಗಿರ್ತ ಹಂಗೆ ಆಗ್ತೀಯಾ? ಅದು 20 ದಿನ ಸ್ನಾನ ಮಾಡಿ ಖಂಡಿತ ಹಾಕ್ಲೇಬೇಕದ. 20 ದಿನ ಆಯ್ತಂತೆ ನಾನು ಸ್ನಾನ ಮಾಡಿ. ಕೆಲಸ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗು ಹಬ್ಬಕ್ಕೆ ಅಂತ. ಅದಕ್ಕೆ ಈ ಕಲರ್ ಆಗೈತೆ. ಅದು ನಾನು ಏನು ಲೈಟ್ ಕಲರ್ ಡ್ರೆಸ್ ಹಾಕಿಬಿಟ್ಟಿದ್ದೀನಿ, ಅದಕ್ಕೆ ಹಂಗೆ ಅನ್ನಿಸ್ತೈತೆ. ಅದೇ ಇವರೆಲ್ಲ ನಾನು 20 ದಿನ ಆಗುತ್ತೆ 20 ದಿನ ಸ್ನಾನ ಮಾಡ್ತಾರೆ, ಎಷ್ಟು ಇರಕ್ಕೆ ಆಯ್ತದ. ಏನು ಮಾತು ಅಂತ ಆಡ್ತಾರೆ ಅಪ್ ಮಾಡೋಣ. ಫುಲ್ ಮನೆ ಮೇಕೋ ಮಾಡಿ ನಿಮಗೆ ಫುಲ್ ಮನೆ ತೋರಿಸ್ತೀವಿ. ಇವಾಗ ಸದ್ಯಕ್ಕೆ ಬಾಯ್. ಓಕೆ ಬಾಯ್ ಬಾಯ್ ಬಾಯ್. ಇವತ್ತು ಸೆಕೆಂಡ್ ಡೇ ಕ್ಲೀನಿಂಗು. ನೆನ್ನೆ ಎಲ್ಲ ಅಡುಗೆ ಮನೆ ಎಲ್ಲ ಪೇಂಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಗಿದೆ. ಮತ್ತು ಕಿಟಕಿಗೆ ಬಾಗಿಲಿಗೆಲ್ಲ ಪೇಂಟ್ ಆಗಿದೆ, 2ಕ್ಕೆ ಮಾತ್ರ. ಇವತ್ತು ಕಂಟಿನ್ಯೂ ಇನ್ನೊಂದು ರೂಮ್ ಕಿಟಕಿಗೆ ಮತ್ತು ಅಡುಗೆ ಮನೆ ಕಿಟಕಿಗೆ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ಕೊತೀವಿ. ಇವತ್ತು ಅಪ್ಪ ಇವತ್ತು ಹಾಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ, ಹಾಲಿಗೆ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಹಾಲ್ಗೆ ಮತ್ತು ಅಡುಗೆ ಮನೆಗೆ ಅಷ್ಟೇ. ಇವಾಗ ಸದ್ಯಕ್ಕೆ ಭಾನುವಾರನೇ ಹಬ್ಬ ಇರೋದ್ರಿಂದ ಅಷ್ಟು ಮಾತ್ರ ಮಾಡ್ಕೊತೀವಿ. ಹಬ್ಬ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸೆಕೆಂಡ್ ಡೇ
ಬರೀ ರೂಮ್ದು ಒಂದು ಕಿಟಕಿ ದೊಡ್ಡದಾಗಿತ್ತು, ಅದಕ್ಕೆ ನಾನು ನನ್ನ ತಮ್ಮ ಪೇಂಟ್ ಮಾಡ್ಕೊಂಡ್ವಿ. ಅಪ್ಪಂದು ಬರೀ ಬಿರ್ಲಾಪಟ್ಟಿ ಹಾಲಿಗೆ ಮಾಡಿದ್ರು. ಶನಿವಾರ ನಾನು ಅಡುಗೆ ಮನೆ ಕಿಟಕಿಗೆಲ್ಲ ಪೇಂಟ್ ಮಾಡಿ ನನಗೊಂದು ಹೇರ್ ಸ್ಟೈಲ್ ಇತ್ತು, ಅಲ್ಲಿಗೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಆಶಿತಾ ಅಂತ ನನ್ನ ಪ್ರೈಮರಿ ಕ್ಲಾಸ್ ಆಯಿತು ಫ್ರೆಂಡು ಇಡಿಯಟ್ಟು ಡುಮ್ಮಿ ಆಗ್ಬಿಟ್ಟವಳೆ. ನಾನೇ ಡುಮ್ಮಿ ಅಂದರೆ ಅವಳು ನಂಗಿಂತ ಡುಮ್ಮಿ ಆಗ್ಬಿಟ್ಟು. ಸ್ಯಾಟರ್ಡೆ ಅಪ್ಪ ಅಲ್ಲಿಗೆಲ್ಲ ಈ ಥರ ಪೇಂಟಿಂಗ್ ಮಾಡಿ ಮುಗಿಸಿದ್ರು ನಾನು ಹೋಗೋಷ್ಟರಲ್ಲೇ. ಮತ್ತು ನಾನು ಅಡುಗೆ ಮನೆ ಕಿಟಕಿಗೆ ಪೇಂಟ್ ಮಾಡಿ ಹೋಗಿದ್ದೆ. ಹೇರ್ ಸ್ಟೈಲ್ಗೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಎಲ್ಲ ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ 6 ಗಂಟೆಗೆ ನಾನು ಹೋಗ್ತಾಯಿದ್ದೆ. ನಮ್ಮೂರಲ್ಲಿ ಹಬ್ಬ ಇದೆಯಲ್ಲ, ಅದ್ರದ್ದು ಆಲ್ರೆಡಿ ಇವತ್ತಿಂದನೇ ಹಬ್ಬ ಸ್ಟಾರ್ಟು, ಹಾಗಾಗಿ ಎಲ್ಲ ತಯಾರಿ ಆಗಿದೆ. ನನಗೆ ಇವತ್ತು ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ನಂದೇ ಇತ್ತು, ಅವ್ರು ಬಂದಿರಲಿಲ್ಲ, ಹಂಗಾಗಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡು ಅವಳಿಗೇನೋ ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ಅವಳು ಬ್ಯಾಂಗ್ಳೂರ್ಗೆ ಹೋದ್ಲು, ಹಂಗಾಗಿ ನಾನು ಒಬ್ಬಳೇ ಹೋಗಿ ಬ್ರೈಡ್ ಒಬ್ರಿಗೇ ಒಪ್ಕೊಂಡಿದ್ದು. ಅವರೊಬ್ಬರಿಗೆ ಇವಾಗ ರೆಡಿ ಮಾಡಿಬಿಟ್ಟು ನಾನು ಮನೆಗೆ ಹೋಗಬೇಕು. ಮತ್ತು ಮನೇಲಿ ತುಂಬ ಕೆಲಸ ಇದೆ, ಇವತ್ತು ಬೇರೆ ಹಬ್ಬ ಇದೆ ಅಲ್ವಾ, ಅಮ್ಮ ಉಪವಾಸ ಬೇರೆ ಇರ್ತಾರೆ, ಹಂಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಇನ್ನು ಕ್ಲೀನಿಂಗ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಹಂಗಾಗಿ ಸ್ಯಾರಿ ಉಡ್ಸ್ಬೇಕಾದ್ರೆ ಕೈಗೆ ಒಂಚೂರು ರುಪಿನ ಚುಚ್ಕೊಂಡ್ಬಿಟ್ಟೆ, ರಕ್ತ ಎಲ್ಲ ಬಂದ್ಬಿಡ್ತು. ಹಿಂಗೆ ಏನೇನೋ ಒಂದು ಕೆಲಸಗಳು ಮಾಡ್ಕೊತಾ ಇರ್ತೀನಿ, ತುಂಬ ಪೇನ್ ಆಗ್ತಿತ್ತು. ಪಿನ್ನ ಶಾರ್ಪ್ ಇರುತ್ತಲ್ಲ, ಹೊಸ ಪಿನ್ನ ತುಂಬ ಚುಸ್ತು, ಹಂಗಾಗಿ ಇವಾಗ ಫುಲ್ ಮೇಕವರ್ ಎಲ್ಲ ಮಾಡಿ ಆದಮೇಲೆ ನಿಮಗೆ ಇದು ತೋರಿಸ್ತಾ ಇರೋದು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾರಿಗಾದ್ರೂ ಯಾವುದೇ ಥರ ಫಂಕ್ಷನ್ಗೆ ಮೇಕವರ್ ಬೇಕು ಅಂತ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ನೀವು ನಮ್ಮನ್ನ ಬುಕ್ ಮಾಡ್ಕೊಳ್ಬೋದು. ಇವರ ರಿವ್ಯೂ ಕೂಡ ಕೇಳ್ತೀನಿ ಹೇಗೆ ಅನ್ನಿಸ್ತು ಏನು ಅಂತ. ಇವ್ರು ನನಗೆ ಬುಕ್ ಮಾಡಿರಲಿಲ್ಲ, ಆದ್ರೂ ಅವರಿಗೆ ನನ್ನ ಅಭಿಪ್ರಾಯ, ನಾನು ಮಾಡಿರೋ ಮೇಕಪ್ ಹೇಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಬೋದು. ಲೈಟಿಂಗ್ಸು ಇಂಪಾರ್ಟೆಂಟ್ ಮಾಡಿರೋ ಮೇಕವರ್ಗೆ, ಹಂಗಾಗಿ ಲೈಟಿಂಗ್ಸ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಯಾವುದಕ್ಕೆ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಲೈಟ್ನ ಹಾಕ್ಕೊಂಡು ನಾನು ಇವಾಗ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಹೇಗೆ ಅನ್ನಿಸ್ತು ಮೇಕಪ್? ಇಷ್ಟ ಆಯಿತಾ? ಹಾಂ, ಇಷ್ಟ ಆಯಿತು. ನಾನು ಅನ್ಕೊಂಡಾಗೆ ಚೆನ್ನಾಗಿ ಬಂದೈತಿ. ಚೂರು ಜೋರಾಗಿ ಹೇಳಿ. ಜೋರಾಗ ಹೇಳ ಕಣ್ಮುಚ್ಚಿ, ಕಣ್ಬಿಡಿ. ಮೇಕಪ್ ಇಷ್ಟ ಆಯಿತಾ? ಹಾಂ ಅಕ್ಕ, ಇಷ್ಟ ಆಯಿತು. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತು. ನಾನು ಹೆಂಗೆ ಅನ್ಕೊಂಡಿದ್ನೋ ಆ ಥರನೇ ಬಂದೈತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ವಿಡಿಯೋ ತೆಗೆದಿರೋದು ಈಚೆ ನ್ಯಾಚುರಲ್ ಲೈಟಲ್ಲಿ, ಯಾವುದೇ ಥರ ಲೈಟಿಂಗ್ ಎಲ್ಲ ಏನೂ ಹಾಕ್ಕೊಂಡಿಲ್ಲ, ನಾರ್ಮಲಾಗೆ ಯಾವುದೇ ಥರ ಫಿಲ್ಟರು ಹಾಕ್ಕೊಂಡಿಲ್ಲ, ಹಂಗೆ ತೆಗೆದಿರೋದು. ಹೇಗಿದೆ ಏನು ಅಂತ ತಿಳಿಸಿ. ಹಾಗೆ ಇವಾಗೆಲ್ಲ ಮುಗಿಸ್ಕೊಂಡು ಜಾನ್ಸನ್ ತನಕ ಡ್ರಾಪ್ ಹಾಕ್ಸ್ಕೊಂಡು ಬುಕ್ ಸಾಗರದಲ್ಲಿ ಇದ್ದಿದ್ದು, ಅಲ್ಲಿಂದ ಜಾನ್ಸನ್ನಿಂದ ಆಟೋದಲ್ಲಿ ಇವಾಗ ನಾನು ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಅದು ಇದು ಕ್ಲೀನಿಂಗು ಎಲ್ಲನೂ ನೀಟಾಗೆಲ್ಲ ಅರೇಂಜ್ ಮಾಡಿದೆ ಸ್ವಲ್ಪ. ಆಮೇಲೆ ಇವರು ನನ್ನ ಡೈಲಿ ಅಂದರೆ ಯಾವಾಗಲೂ ನನ್ನ ಕಸ್ಟಮರ್ ಅಂತಲೇ ಹೇಳ್ಬೋದು, ಅಕ್ಕ, ಅವರು ಐಬ್ರೋ ಮಾಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ಐಬ್ರೋ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಮತ್ತು ಅಪ್ಪ ಇವತ್ತು ಈಚೆ ಕೆನಾಪಿಯಲ್ಲಿ ಪೇಂಟಿಂಗ್ನ ಮಾಡ್ತಾಯಿದ್ರು. ಅದು ಅವರಿಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ, ಮತ್ತು ಅಮ್ಮಂಗೆ ನೆಲೆಲ್ಲ ಒರೆಸ್ಕೊಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಟು, ಅಮ್ಮ ಅಡುಗೆ ಎಲ್ಲ ಮಾಡಬೇಕಲ್ವ, ಉಪವಾಸ ಇದ್ದರು ನಾಗರು ಮಾಡೋದಕ್ಕೆ, ಅವರಿಗೂ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದೆ. ವಿಡಿಯೋ ಎಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಕೆಲಸ ಮಾಡೋ ಬ್ಯುಸಿಯಲ್ಲಿ ಪೇಷನ್ಸ್ ಇರಲಿಲ್ಲ. ಯಾರಾದರೂ ವಿಡಿಯೋ ಮಾಡಿಕೊಟ್ಟಿದ್ರೆ ಅಟ್ಲೀಸ್ಟ್ ಮಾಡಿಸ್ಕೊತಾ ಇದ್ದೆ, ಬಟ್ ಯಾರು ಇಲ್ದಿದ್ದ ಕಾರಣ ಸ್ವಲ್ಪ ಬೇಗ ಬೇಗ ಕೆಲಸ ಆಗಬೇಕಾಗಿರೋ ಕಾರಣಕ್ಕೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇದಿಷ್ಟ ಆಗಿತ್ತು ನನ್ನ ದಿನಚರಿ. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆಲಲ್ಲಿ ಇಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ.